ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿವಸದಿಂದ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಮನೆ ಮುಂದೆ ಗೇಟಿಗೆಲ್ಲ ನಾನು ಒಂದು ಶೀಟ್ ಹಾಕ್ಸ್ಬೇಕು ಅಂತ. ತುಂಬ ಓಪನ್ ಆಗಿತ್ತು. ಮತ್ತು ಗಾಳಿ ಮತ್ತು ಮಳೆ ಏನಾದರೂ ಬಂದರೆ ತುಂಬಾ ಮಳೆ ಬರ್ತಾಯಿತ್ತು. ಗಾಳಿ ಪರವಾಗಿಲ್ಲ, ಸ್ವಲ್ಪ ಗಾಳಿ ಬಂದರೆ ಅಡ್ಜಸ್ಟ್ ಮಾಡ್ಕೊಬೋದು. ಆದರೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ಶೀಟ್ ಹಾಕ್ಸ್ಬಿಡೋಣ ಅಂತ ಶೀಟ್ ಹಾಕ್ಸ್ತಾ ಇದ್ದೀನಿ, ನೋಡ್ಬೋದು. ಇದೊಂದು ನನ್ನ ಚಿಕ್ಕ ವಿಡಿಯೋ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ಒಂದು ರೆಸಿಪಿನೂ ಸಹ ಇದೆ. ರೆಸಿಪಿ ಸಹ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ನನ್ನ ವಿಡಿಯೋ ನೋಡ್ತಾ ಇರೋರ್ಗಾಗ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಹೀಗೆ ಮುಂದೆ ನಿಮ್ಮ ಸಪೋರ್ಟು ಇರಲಿ ಅಂತಲೂ ಸಹ ಕೇಳ್ಕೊತೀನಿ. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕೆ ಆಗೋದು. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈಗ ನೋಡ್ಕೊಂಬನ್ನಿ ನಾನು ಎಲ್ಲ ಏನು ಮಾಡ್ತಿದ್ದೀನಿ ಇವತ್ತು. ಈ ಶೀಟ್ ಹಾಕಿ ಮತ್ತು ಒಂದು ರೆಸಿಪಿ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ಬೋದು, ಅವರು ಶೀಟೆಲ್ಲ ಹಾಕಿ ಹೋಯ್ತು. ಲಾಸ್ಟಿಗೆ ಯಾವ ಥರ ಕಾಣಿಸ್ತಾ ಇದೆ ಮನೆ ಅಂತ ನೋಡ್ಬೋದು. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಅದು ಇನ್ನೂ ಮೇಲೆ ಪೇಪರೆಲ್ಲ ಇದೆ ಫ್ರೆಂಡ್ಸ್, ಅದು ತೆಗಿಬೇಕು. ಅದು ತೆಗಿಯೋದು ಬೇಡ ಅಂತ ಹಾಗೆ ಬಿಟ್ಟಿದ್ದೀನಿ. ಇನ್ನು ನೋಡ್ಬೋದು ಒಳಗಡೆ ಎಲ್ಲ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ನನಗೆ ಅಷ್ಟು ಎಲ್ಲರೂ ಹೇಳ್ತಾಯಿದ್ರು, ಇನ್ನೇನು ಹಾಕ್ಸ್ಕೊತೀಯ, ತುಂಬ ಕತ್ಲು ಥರ ಇರುತ್ತೆ, ಬೆಳಕು ಬರಲ್ಲ, ಗಾಳಿ ಬರಲ್ಲ ಅಂತ. ಗಾಳಿ ಬರಲ್ಲ, ಆದರೆ ಬೆಳಕು ಪರವಾಗಿಲ್ಲ, ಸಾಕು ಫ್ರೆಂಡ್ಸ್. ಇಷ್ಟು ಮಾತ್ರ ಬೆಳಕು ಬಂದರೆ ಸಾಕು ಅಂತ ಅಂದ್ಕೊತೀನಿ. ಇವಾಗ ನೋಡಿ, ನಾನು ಇದೆಲ್ಲ ಫುಲ್ ಕವರ್ ಮಾಡಿಸ್ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಗೇಟ್ ಇದೆಯಲ್ಲ, ಗೇಟಿಂದ ಮೇಲೇನೂ ಸಹ ಹಾಕ್ಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ನೋಡೋಣ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಗಾಳಿ ಎಲ್ಲ ಬರಬೇಕಲ್ವ, ಹಾಗೆ ಬಿಡ್ತೀನಿ. ಇನ್ನೂ ಅದು ಹಾಕ್ಸೋ ಯೋಚನೆ ಮಾಡಿಲ್ಲ. ಮತ್ತು ನಾನು ಏನಾದರೂ ಒಂದು ಡಿಫ್ರೆಂಟಾಗಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಚಿರೋಟಿ ರವೆನೂ ಸಹ ಹಾಕ್ಕೋಬೋದು. ನಾನು 2 ಹಿಟ್ಟಿಂದ ತೊಗೊಂಡು ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಆದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನಾವು ಅದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇದಕ್ಕೆ ನಾನು ಅಡುಗೆ ಸೋಡಾ ಎಲ್ಲ ಏನು ಬಳಸ್ತಾ ಇಲ್ಲ. ಮತ್ತು ಮೊಸರು ಸಹ ಹಾಕ್ಕೋಬೋದು. ನಾನು ಮೊಸರು ಸಹ ಹಾಕ್ತಾ ಇಲ್ಲ ಫ್ರೆಂಡ್ಸ್. ಮೊಸರು ನಾನು ಅಂಗಡಿಗೆ ಹೋಗಿ ತೊಗೊಂಬರ್ಬೇಕಾಗಿತ್ತು. ಸೊ ಮನೆಯಲ್ಲಿ ಏನು ಐಟಮ್ ಇದೆಯೋ ಅದು ಈಸಿಯಾಗಿ ಮಾಡ್ಕೊಳಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಮನೆಯಲ್ಲಿರುವಂಥ ಐಟಮಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮೊಸರಿದ್ರೆ ಮೊಸರು ಸಹ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಈ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ನಮಗೆ ಮಸಾಲೆ ದೋಸೆಗೆ ಮತ್ತು ಇಡ್ಲಿಗೆಲ್ಲ ಬರುತ್ತಲ್ಲ, ಆ ಹದಕ್ಕೆ ಕಲಿಸ್ಕೊಬೇಕು. ಇಲ್ಲ ಅಂತಂದರೆ ನಾವು ಚಪಾತಿನೂ ಸಹ ಮಾಡ್ಕೊಬೋದು. ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ತರಕಾರಿ ಎಲ್ಲ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಕ್ಯಾಬೇಜು, ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲಿ, ಮಕ್ಕಳು ಕೊಡೋದಾದರೆ ಹಾಕೋದೇನು ಬೇಡ. ಮತ್ತು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ಐಟಮ್ಸ್ ಹಾಕಬೇಕು. ಅದು ಯಾವ ಇಷ್ಟು ಮಸಾಲೆ ಐಟಮ್ಸ್ ಯಾವ್ದು ಹಾಕೋದು ಅಂತ ನಾನು ಮಾಡೋವಾಗ ತೋರಿಸ್ತೀನಿ. ಇಲ್ಲಿ ಫಸ್ಟಿಗೆ ನಾನು ಒಂದು ತವ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಡ್ರೈ ಫ್ರೂಟು ಇಟ್ಕೊಂಡಿಲ್ಲ. ಡ್ರೈ ಫ್ರೂಟ್ ಯಾಕಂತಂದರೆ ಅಲ್ಲಿ ಸರಿಯಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೇಲೆ ಒಂದು ಕಿಟಕಿ ಇದೆಯಲ್ಲ, ಆ ಕಿಟಕಿ ಮೇಲೆ ಫೋನ್ ಇಟ್ಟಿದ್ದೆ. ಅದಕ್ಕೆ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಕ್ಲಿಯರ್ಸ್ ಇಲ್ಲ ಅಂತ ಅಂದ್ಕೊತೀನಿ. ಈಗ ನೋಡಿ, ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮತ್ತು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನ ಫುಲ್ಲು ನಾವು ಏನು ಪಲ್ಯ ಮಾಡ್ತಿರಲ್ಲ ಆ ಥರ ಎಲ್ಲ ಏನು ಮಾಡಬೇಕು ಅಂತಿಲ್ಲ. ಜಸ್ಟ್ ಸುಮ್ಮನೆ ಬಾಡಿಸ್ಕೊಂಡ್ರೆ ಸಾಕು. ಅದು ಎಣ್ಣೆಯಲ್ಲಿ ಆ ಹಸಿ ಸ್ಮೆಲ್ ಏನಿರುತ್ತೆ ಅಲ್ವಾ, ಅದೆಲ್ಲ ಹೋದರೆ ಸಾಕು. ಈ ಥರ ನಾನು ಎಲ್ಲ ಹಾಕ್ಕೊಂಡು ಎಲ್ಲ ಒಂದೇ ಸರಿನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬಾಕ್ಸ್ಗೆ ಎಲ್ಲ ಏನು ಮಾಡಿಕೊಡೋದು ಡಿಫ್ರೆಂಟಾಗಿ ಅಂತಂದರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದರಲ್ಲಿ ಎಲ್ಲ ಒಂದು ಸುಮಾರು ಒಂದು 5-6 ಐಟಮ್ಸ್ ಇದೆ ಇದರಲ್ಲಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಅದು ಬಳಸ್ಕೊಂಡು ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಇದಿಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಸೋಯಾ ಸಾಸ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಮಾಡ್ಬೋದು. ನನ್ನ ಹತ್ರ ಇತ್ತಲ್ವ ಅಂತ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಸು ಸೋಯಾ ಸಾಸ್ ಇಲ್ಲ ಅಂದರೂ ನಡೆಯುತ್ತೆ. ಇದ್ರ ಬದಲು ಮೊಸರು ಸಹ ಯೂಸ್ ಮಾಡ್ಕೊಬೋದು. ಇವಾಗ ಅದಷ್ಟು ಮಿಕ್ಸ್ ಮಾಡಿ ಆಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ತುಂಬ ಬೇಯಬೇಕು ಅಂತ ಏನೂ ಇಲ್ಲ. ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿನೂ ಸಹ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ಚಾಟ್ ಮಸಾಲ ಗರಂ ಮಸಾಲನೂ ಸಹ ಹಾಕ್ಕೋಬೋದು. ನಾನು ಈ ಚಾಟ್ ಮಸಾಲ ಗರಂ ಮಸಾಲ ಯಾವುದೂ ಬೇಡ, ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿ. ಆಮೇಲೆ ಮತ್ತೆ ನಾನಿಲ್ಲಿ ಪೆಪ್ಪರ್ ಪೌಡ್ರು, ಕಾಳು ಮೆಣಸು ಬರುತ್ತಲ್ಲ, ಅದನ್ನ ಪುಡಿ ಮಾಡಿ ಈ ಥರ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಸ್ಟಫಿಂಗ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ತವ ಇಟ್ಕೊಂಡು ಒಂದು ತವ ಮೇಲೆ ಅದು ತುಂಬ ಬಿಸಿಯಾಗಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಟ್ಟೆನಲ್ಲಿ ಒರೆಸ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಫುಲ್ಲು ಹಾಕ್ಬಿಟ್ಟು ಆ ತವನೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಆಗೋ ಥರ ಹಾಕ್ಕೊಬೇಕು. ಇವಾಗ ನಾವು ಏನು ದೋಸೆ ಬೆಟ್ಟು ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನು ಹಾಕ್ಕೊಳ್ಳೋಣ. ಇದು ನಾನು ಹೇಳ್ದಂಗೆ ಬೇರೆ ಎಲ್ಲ ರೀತಿಯಲ್ಲೂ ಮಾಡ್ಕೊಬೋದು. ದೋಸೆನಲ್ಲಿ ನಾವು ಮಾಮೂಲಿ ದೋಸೆ ಮಾಡ್ತೀರಲ್ವ, ಅದರಲ್ಲೂ ಸಹ ಮಾಡ್ಕೊಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ಥರ ಮಾಡೋದ್ರಿಂದ ಪಿಜ್ಜಾ ಬರುತ್ತಲ್ಲ ಫ್ರೆಂಡ್ಸ್, ಸೇಮ್ ಅದೇ ಥರನೇ ಬರುತ್ತೆ. ಇದಕ್ಕೆ ನೀವು ಬೇರೆ ಬೆಣ್ಣೆ ಹಾಕ್ಕೊಬೋದು, ಚೀಸ್ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದಕ್ಕೆ ಇದೇ ಥರನೇ ಮಾಡಿಕೊಂಡು ಇವಾಗ ನೋಡಿ ಅದು ಸ್ಟಫಿಂಗ್ ಇರುತ್ತಲ್ಲ, ಈಗ ಅದನ್ನೆಲ್ಲ ಫುಲ್ಲು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಡಿಫ್ರೆಂಟು ಅಂತಲೇ ಹೇಳಿಸ್ಬೋದು. ನಿಮಗೆ ಏನಾದರೂ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಒಂದು ಸರಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆದಷ್ಟು ಉರಿ ಕಮ್ಮಿನಲ್ಲೇ ಇಟ್ಕೊಂಡು ಇದು ಮಾಡಿ. ತುಂಬ ಸೀದೋಗ್ಬಿಟ್ರೆ ಮತ್ತು ತವ ಜಾಸ್ತಿ ಬಿಸಿಯಾಗಿ ನಾವು ಮಾಡಿದ್ರೆ ಕೆಳಗಡೆ ಫುಲ್ಲು ಸೀದೋಗುತ್ತೆ. ಫಸ್ಟು ಅದು ಚೆನ್ನಾಗೇ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಕಮ್ಮಿ ಊರಿನಲ್ಲೇ ಮಾಡ್ಕೊಬೇಕು. ಇವಾಗ ನಾವು ಅದನ್ನೆಲ್ಲ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಟ್ಬಿಡೋಣ. ಆವಾಗ ಅದು ತುಂಬ ಬೇಯುತ್ತೆ. ಕಮ್ಮಿ ಊರಿನಲ್ಲೇ ನಾವು ಬೇಯಿಸ್ಕೊಂಡ್ರೆ ನಾವು ಮೇಲೆ ಹಸಿ ಹಿಟ್ಟಿನ ಮೇಲೇ ಈ ವೆಜ್ ಸ್ಟಫಿಂಗ್ ಎಲ್ಲ ಹಾಕಿರ್ತೀರಲ್ವ, ಅದಕ್ಕೆ ನಾವು ಸ್ವಲ್ಪ ಕಮ್ಮಿ ಊರಿನಲ್ಲೇ ಬೇಯಿಸ್ಕೊಬೇಕು ಮತ್ತು ಮುಚ್ಚಿಡಬೇಕು. ಇವಾಗ ಒಂದು 2 ನಿಮಿಷ ಬಿಟ್ಟು ಆದಮೇಲೆ ಅದು ಬೆಂದ ಮೇಲೆ ನಾನು ಕಟ್ ಮಾಡೋಕ್ಕೆ ಹೋದೆ. ಇದರಲ್ಲಿ ಕಟ್ ಆಗಿಲ್ಲ ಫ್ರೆಂಡ್ಸ್, ನೋಡ್ಬೋದು. ನಾನು ಕಟ್ ಮಾಡ್ತಾಯಿದ್ದೀನಿ, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಕಟ್ ಮಾಡೋದಕ್ಕಾಗಿಲ್ಲ. ನಾನೇನು ಮಾಡಿದೆ, ಕಟ್ ಮಾಡೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಹಾಗೆ ಪ್ಲೇಟ್ಗೆ ತೊಗೊಂಡೆ. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು ಮಾತ್ರ. ಸರಿ, ನಾನೀಗ ಆಗಲೇ ನಾನು ಪ್ಲೇಟಿಗೆ ತೊಗೊತಾ ಇದ್ದೀನಿ. ನೋಡಿ, ನಾನು ಪ್ಲೇಟ್ಗೆ ತೊಗೊಂಡಿದ್ದೀನಿ. ಮತ್ತು ಚಿಕ್ಕ ಮಕ್ಕಳಿಗೆ ಮಾಡಿಕೊಡೋದಾದರೆ ಚಿಕ್ಕದಾಗಿ ಒಂದು ಸರನು ಸಹ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಾನು ಫಸ್ಟ್ ಸರಿಗೇ ಎಣ್ಣೆ ಹಾಕ್ಕೊಂಡಿದ್ದೆ, ಮತ್ತು ಲಾಸ್ಟಿಗೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ, ಒಂದೇ ಸರಿನೇ ತವಾಗೆ ಎಣ್ಣೆ ಹಾಕ್ಕೊಂಡಿದ್ದು. ಇವಾಗ ದೋಸೆ ಥರ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮುಚ್ಚಿಟ್ಬಿಟ್ಟು ಮೇಲೆ ಎಣ್ಣೆ ಹಾಕಿ ಒಂದು ಸರಿ ಅದನ್ನ ಉಲ್ಟಾ ಮಾಡಿ ಮಡಚಿ ಹಾಕಿ ಬೇಯಿಸ್ಕೊಬೇಕು. ಯಾಕೆಂದರೆ ಮಕ್ಕಳು ಕೊಡ್ತೀರಲ್ವ, ಗೋಧಿ ಹಸಿಟ್ಟೆಲ್ಲ ಹಾಕಿರ್ತೀರಿ, ಹೊಟ್ಟೆ ನೋವು ಬಂದುಬಿಡುತ್ತೆ. ನಾವು ದೊಡ್ಡವರಾದರೆ ಸ್ವಲ್ಪ ಪರವಾಗಿಲ್ಲ, ಅದು ಮುಚ್ಚಿಟ್ಟು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ತಿನ್ಬೋದು. ಚಿಕ್ಕ ಮಕ್ಳಿಗಾದರೆ ಈ ಥರ ಮಾಡಿ ಕೊಡ್ಬೋದು. ಇವಾಗ ಮೇಲೆ ಅದಕ್ಕೆ ಸೇಮ್ ಸ್ಟಫಿಂಗ್ ಅದೇ ಥರನೇ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಪ್ಯಾಕೆಟೇ ಇತ್ತು,
ಟೊಮೊಟೊ ಸಾಸು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದು ಹಾಕಿದ್ಮೇಲೆ ಈ ಥರ ರೋಲ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸಹ ಅದೇ ಥರನೇ ಮಾಡ್ತಾಯಿದ್ದೀನಿ ನೋಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಐಟಮ್ಸಲ್ಲಿ ಯಾವ ರೀತಿ ಮಾಡೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.